15 ಡೇಸ್ಗೆ ನಂಗೆ ಆಲ್ಮೋಸ್ಟ್ 5 ಲ್ಯಾಕ್ಸ್ ಬರಬೇಕಾಗಿತ್ತು. ಏನಕ್ಕೆ ಅಂದರೆ ಹೋಟ್ಲಿಗೂ ನಾನೇ ದುಡ್ಡು ಕೊಟ್ಟೆ, ಫ್ಯೂಲಿಗೂ ನಾನೇ ಕೊಟ್ಟೆ, ಊಟಕ್ಕೂ ನಾನೇ ಕೊಟ್ಟೆ, ಆ್ಯಂಡ್ ಅಸಿಸ್ಟೆಂಟ್ ಯಾರು ಇರ್ತಾರೋ ಅವ್ರಿಗೂ ನಾನೇ ದುಡ್ಡು ಕೊಟ್ಟಿದ್ದೆ. ಆಮೇಲೆ ಅಲ್ಲೇನು ಊಟ ನನಗೇನೋ ತರಿಸ್ಕೊಡ್ತಾ ಇರಲಿಲ್ಲ ಸರಿಯಾಗಿ, ಅದಕ್ಕೂ ನಾನೇ ಪೇ ಮಾಡಿದ್ದೆ. ಎಲ್ಲ ಆಲ್ಮೋಸ್ಟ್ ಒಂದು 5.3 ಖರ್ಚು ಮಾಡಿದ್ದೆ 15 ದಿವಸಕ್ಕೆ. ಅದ್ರ ಮುಂಚೆ ಮತ್ತೆ ಮೈಸೂರಿಗೆ ಮೇಕಪ್ ಏನಪ್ಪ ಟ್ರಯಲ್ ಮಾಡಬೇಕು ಅಂತ ಕರೆದ್ವು. ಅಲ್ಲೊಂದು 30,000 ಖರ್ಚಾಯಿತು, ಅದನ್ನು ಪೇ ಮಾಡಲಿಲ್ಲ. ಅದು ಪೇ ಮಾಡಲಿಲ್ಲ. ಹಾಗಿದ್ರೆ ನಿಮ್ಗೆ ಯಾವ ಅಮೌಂಟು ಬಂದಿಲ್ಲ, ನೀವು ಬಿಫೋರು ಯಾವುದು ಇಸ್ಕೊಂಡಿಲ್ವಾ ಸರ್ ಹಾಗಿದ್ರೆ? ಇಲ್ಲ, ಈಗ ಎಷ್ಟಂತ ಕೇಳೋಕ್ಕಾಗತ್ತೆ. ಕೇಳಿ ಕೇಳಿ ನನಗೆ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ ನಾವೇನೋ ಭಿಕ್ಷೆ ಬಿಡ್ತಾ ಇದ್ದೀವಿ ನಮ್ಮ ದುಡ್ಡನ್ನ ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ನಾನು ಕೇಳೋದೇ ಬಿಟ್ಬಿಟ್ಟೆ. ಆ್ಯಕ್ಚುಲಿ ಇದು ನೀವು ಹೇಳಿದ್ದು ಖಂಡಿತ ನಿಜ. ನಾನು ಅಡ್ವಾನ್ಸ್ ಇಸ್ಕೋಬೇಕಾಗಿತ್ತು, ಬಟ್ ನಮ್ಮ ಡೈರೆಕ್ಟ್ರು ನಮಗೆ ಗೊತ್ತಿರೋರು ನಮ್ಮ ಜಿಮ್ಮಲ್ಲೇ ವರ್ಕೌಟ್ ಮಾಡಿದ್ರು 1.5 ವರ್ಷ. ಏನೋ ನಂಬಿಕೆ, ನಾನು ಇದೀನಲ್ಲ ಅಂತ ಹೇಳಿದ್ರು ನನಗೆ, ನಾನು ಜೊತೆಗಿದ್ದೀನಲ್ಲ, ನಾನು ಮಾಡಿಸ್ಕೊಡ್ತೀನಿ ಅಂತ. ಆ ಒಂದು ನಂಬಿಕೆ ಮೇಲೆ ನಾನು ಆ ಶೂಟ್ನ ಮಾಡಿದ್ದೆ. ಇವ್ರು ಇದಾರಲ್ಲ, ಕೊಡಿಸ್ತಾರೆ ಬಿಡು ಅಂತ. ಆ ಒಂದೇ ಒಂದು ನಂಬಿಕೆಯಿಂದ ನಾನು ಆ ಮೂವಿ ಮಾಡಿದ್ದು. ಬಟ್ ಅದೇ ನಂಬಿಕೆ ಹೊಟ್ಟೋಯ್ತು ನನಗೆ. ಇಲ್ಲ, ಅದು ಹೇಳಿದ್ನಲ್ಲ, 1-2 ವರ್ಷ ಆಗ್ತಾ ಬಂತು ಇವಾಗ. 1.5 ವರ್ಷ ಆದಮೇಲೆ ಅವ್ರು ನಂಗೆ ಕಾಲ್ ಮಾಡಿದ್ಲು, ಇನ್ನೂ 3 ಡೇಸ್ ಇದೆ ನಿಮ್ಮದು ಶೂಟು, ಒಂದು ಇಂಪಾರ್ಟೆಂಟ್ ಇದು ಶೆಡ್ಯೂಲ್ ಉಳಿದಿದೆ ಆ್ಯಂಡ್ ನೀವು ಬೇಕೇ ಬೇಕು ಅಂತ ಹೇಳಿದ್ವು ಫಸ್ಟು. ನಾನು ಹೇಳಿದೆ ಅದೇನು 15 ಡೇಸ್ ಮಾಡಿದ್ನೋ ಅದನ್ನು ಮಾಡು ಅಂತ. ಇಲ್ಲ, ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವು ಫಸ್ಟು. ಆಯ್ತಪ್ಪ, ಅಟ್ಲೀಸ್ಟ್ 2 ಲ್ಯಾಕ್ಸ್ ಕೊಡಿ, 5 ಲ್ಯಾಕ್ಸ್ ಬೇಡ, ಅಟ್ಲೀಸ್ಟ್ ಗಿವ್ ಮೀ ಸಮಥಿಂಗ್, 2 ಲಕ್ಷ ಕೊಡಿ ಅಂದೆ. ಅದು ಕೊಡಲಿಲ್ಲ. ಇನ್ನೇನು 3 ಡೇಸ್ ಇದೆಯೋ ಅದಕ್ಕೆ ನಾನು ಬರೀ 30,000 ಕೊಡ್ತೀನಿ ಅಂತ ಹೇಳೋದು. ನಾನು ಹೇಳಿದೆ 30,000ಕ್ಕೆ ನಾನು ಯಾಕೆ ಮತ್ತೆ ಹೆಡ್ಡೆಲ್ಲ ಶೇವ್ ಮಾಡಬೇಕು? ಯಾಕಂದರೆ ಆ ಟೈಮಲ್ಲಿ ನಾನು ತಮಿಳ್ ಮೂವಿ ಮಾಡ್ತಾಯಿದ್ದೆ. ಸೊ 30,000ಗೆ ನಾನು ಏನಕ್ಕೆ ಕಮಿಟ್ ಆಗಬೇಕು ಅಷ್ಟೊಂದು? ನೀವು ದುಡ್ಡು ಕೊಟ್ರೇ ನಾನು ಕಮಿಟ್ ಆಗ್ತೀನಿ ಅಂತ ಹೇಳಿದೆ. ಅದಾದಮೇಲೆ ನನ್ನ ಡೈರೆಕ್ಟ್ರಿಂದ ಕಾಲ್ ಬಂತು. ಸೊ ಅವ್ರು ಹೇಳಿದ್ದಿಷ್ಟೇ, ಇದು ಪ್ರಾಸ್ಥೆಟಿಕ್ ಮೇಕಪ್ ಆಗೋದ್ರಿಂದ ನೀನಿಲ್ಲ ಅಂದರೆ ಇನ್ನೊಬ್ಬನ ಕರ್ಕೊಂಬರ್ತೀನಿ, ಒಪ್ಕೊಳ್ಳೋಂಗಿದೆ ಒಪ್ಕೋ, ಇಲ್ಲ ಬೇಡ ಅಂತ ಹೇಳಿದ್ರು. ರಿಲೇಷನ್ಶಿಪ್ ಇಂಪಾರ್ಟೆಂಟು, ಅದು ಇದು ಅಂದರು. ನಾನು ಬೇಡ, ನನಗೆ ಸೆಲ್ಫ್ ರೆಸ್ಪೆಕ್ಟ್ ಹರ್ಟ್ ಆದಾಗ ರಿಲೇಷನ್ ಇದ್ದರೂ ಒಂದೇ ಬಿಟ್ಟರು ಒಂದೇ. ಸೊ ನಾನು ಬೇಡ ಸರ್ ಅಂತ ಹೇಳಿದೆ. ಸೊ ಅಲ್ಲಿಗೆ ಅದನ್ನು ಬಿಟ್ಬಿಟ್ಟೆ. ಅದಾದಮೇಲೆ ಅದೇ ಟೀಸರ್ ಬಂದಮೇಲೆ ಸ್ವಲ್ಪ ಬೇಜಾರಾಯಿತು. ಯಾಕೋ ತುಂಬ ದಿವಸದಿಂದ ಹೇಳ್ಕೋಬೇಕು ಅಂತ ಇದ್ದೆ. ಫೈನಲಿ ಅದನ್ನು ಆಚೆ ಆಗಿದೆ ಅಷ್ಟೆ.